ಶರೀಫ್ ಸಾಬ ಏನಂತಾನಿಪ್ಪ? ನನ್ನ ಪದ ಎಷ್ಟು ಚಂದ ಹಾಡ್ತಿಯಲ್ಲ ತಮ್ಮ, ನೀನ್ ಬಾಯಾಗ ಇಟ್ಟು ಚಂದ ನನ್ನ ಪದ ಅಕ್ಕ ಒಂದ್ ನನಗ್ ಗೊತ್ತಿದ್ದಿಲ್ಲಪ್ಪ. ಬಾಳ ಚಲೋ ಹಾಡ್ತಿಯಪ್ಪ ನೀ ಪದ ಅಂತೇಳಿ ಆ ಬಳುವಲ ಕೊಪ್ಪನ ಫಕೀರಪ್ಪನ ಮ್ಯಾಗ ಬೆನ್ನದ ಮ್ಯಾಗ ಕೈಯಾಡಿಸಿ ತಪ್ಪಡಿಸಿದ. ಹೌದೌದು, ಚಪ್ಪರ್ಸದ ಆಶೀರ್ವಾದ ಮಾಡ್ದ. ಆ ಶರೀಫ್ ಸಾಬನ ಕಾಲಿಗೆ ಬಿದ್ದ ಬಳುವಲ ಕೊಪ್ಪದ ಫಕೀರಪ್ಪ. ಅವಾಗ ಶರೀಫ್ ಸಾಬ್ ಬಳುವಲ ಕೊಪ್ಪದ ಫಕೀರಪ್ಪಗೆ ಏನೇನ್ ಬೇಕ್ರಿ? ಏನತ್ರಿ? ಫಕೀರ ನಿನ್ನ ಲಗ್ನ ಆಗ್ಯದೇನೋ ಅಂದ. ಫಕೀರಪ್ಪ ನಿನ್ ಲಗ್ನ ಆಗ್ಯದೇನೋ? ನಿನ್ ಲಗ್ನ ಆಗ್ಯದೇನೋ ಫಕೀರಪ್ಪ ಅಂದ. ಮುತ್ಯಾರ ಇನ್ನ ನನ್ನ ಮದುವೆ ಆಗಿಲ್ರಿ ಅಂದ. ನಾನ್ ಲಗ್ನ ಆಗಿಲ್ರಿ ಅಂತ ಹೇಳ್ದ. ಶರೀಫ್ ಸಾಬ್ ಶರಣ ಆ ಬಳುವಲು ಕೊಪ್ಪದ ಫಕೀರಪ್ಪನ ಕಣ್ಣಾಗ ಕಣ್ಣಿಟ್ಟು ನೋಡಿದ ಮಾತನ್ನತ್ತ. ಏನಂತಾನಿಪ್ಪ? ಫಕೀರಪ್ಪ, ಏ ಫಕೀರಪ್ಪ, ನಿಮ್ ಊರಾಗ ಯಾರೇ ಲಗ್ನ ಆಗ್ಲಿ ಅವ್ರ ಸಂಸಾರದಾಗ ಸುಖ ಇರ್ಲಿ ಬೀಳ್ಲಿಕ್ಕರೆ, ಬೀಳ್ಲಿಕ್ಕರೆ, ಆದ್ರ ನೀ ಮಾತ್ರ ಲಗ್ನ ಆಗಕ್ ಹೋಗ್ಬೇಡ, ನಿನ್ನ ಸಂಸಾರದಾಗ ಸುಖ ಇಲ್ಲ ಅಂದ ಶರೀಫ. ಹೌದು, ನೀ ಮದುವೆ ಆಗಕ್ ಹೋಗ್ಬೇಡ. ನೀ ಮದುವೆ ಆಗಕ್ ಹೋಗ್ಬೇಡ, ನೀ ಮದುವೆ ಆದ ಅಂದ್ರೆ ನಿನ್ನ ಸಂಸಾರದಾಗ ಸುಖ ಇರುವುದಿಲ್ಲ, ಒಟ್ಟ ಸುಖ ಇರಂಗಿಲ್ಲ, ಒಟ್ಟೆ ನೀ ಲಗ್ನ ಆಗಕ್ ಹೋಗ್ಬೇಡ ಅಂತ ಶರೀಫ ಫಕೀರಪ್ಪಗಂದ. ಹೌದು ಹೌದು, ಅವಾಗೇನ್ ಹೇಳ್ತಾನಿಪ್ಪ ಫಕೀರಪ್ಪ? ಆಯ್ತ್ರಿ ಮುತ್ಯಾರ ಫಕೀರಪ್ಪ ಶರೀಫ್ ಸಾಬನ ಕಾಲಿಗೆ ಬಿದ್ದ. ಶರೀಫ್ ಸಾಬನ್ನತ್ತ ನೀ ಆಗೋದಿಲ್ರಿ ಅಪ್ಪ ಅಂದ್ರ ನನ್ನ ಮ್ಯಾಗ ನಿನ್ ಮ್ಯಾಗ ವಿಶ್ವಾಸ ಇಲ್ಲ ಫಕೀರ, ಕರೆ ಹೇಳ ಲಗ್ನ ಆಗುದಿಲ್ಲ ಆಣಿ ಮಾಡು ಅಂದ ಶರೀಫ. ಹೌದು ಯಪ್ಪ ನಿಮ್ಮ ಪಾದ ಮುಟ್ಟಿ ಹೇಳ್ತೀನ್ರಿ ಲಗ್ನ ಆಗಂಗಿಲ್ಲ ಅಂತೇಳಿ ಬಳುವಲ ಕೊಪ್ಪದ ಫಕೀರಪ್ಪ ಶರೀಫ್ ಸಾಬನ ಪಾದ ಮುಟ್ಟಿ ಆಣಿ ಮಾಡ್ದ. ಹೌದಿಪ್ಪ, ಹೌದು. ಈ ಸತಿ ಹೆಂಗ್ ಕುಡಿದಲ್ರಿ, ಹಿಂಗೆಲ್ಲ ಮಂದಿ ಕುಡಿತು. ಹೌದು, ಆ ಊರಾನ 4-8 ಹುಡುಗರು ಹೋಗಿ ಫಕೀರಪ್ಪನ ಮನ್ಯಾಗ ಹೇಳಿದ್ರತ್ತ. ಏನತ್ರಿಪ್ಪ? ಯವ್ವಾ ನಿಮ್ಮ ಮಗ ಆ ಶಿಶುನಾಳ್ ಶರೀಫ್ ಸಾಬನ ಕಾಲ ಮುಟ್ಟಿ ಆಣಿ ಮಾಡ್ಯಾನ ಲಗ್ನ ಆಗುದಿಲ್ಲ ಅಂದ್ರು. ಮದುವೆ ಆಗಲ್ಲ ಹೇಳಿ ಆಣಿ ಮಾಡ್ಯಾನ. ಆಣಿ ಮಾಡ್ಯಾನವ ಅಂತೇಳಿ ಫಕೀರಪ್ಪನ ತಂದೆ ತಾಯಿಗೆ ಸುದ್ದಿ ಗೊತ್ತಾಯ್ತು. ಅವಾಗ ತಂದೆ ತಾಯಿ ಅಂದ್ರ ಫಕೀರಪ್ಪನ ಅವ್ವ ಅಪ್ಪ ಏನತ್ತಿಪ್ಪ? ಆ ಶಿಶುನಾಳ್ ಸಾಧು ಬಂದಕ್ಕೆ ಅಂದ ನನ್ನ ಮಗನ ಇರೋ ಒಬ್ಬ ಮಗ ನೌಕರಿದಾರ ಮಗ, ನಮ್ಮ ಮಗನ ಲಗ್ನ ಮಾಡಿ ನಾವ್ ಮೊಮ್ಮಕ್ಕಳನ್ನ ಆಡಿಸ್ಬೇಕಂತ ನಾವ್ ಮಾಡೇವಿ. ಬಂದು ಆ ಶಿಶುನಾಳದಿಂದ ಶರೀಫ್ ಸಾಬ್ ಬಂದು ಸಾಧು ಬಂದು ನಮ್ಮ ಮಗನ್ ತಲೆ ಕೆಡಿಸ್ಬೇಕಂತ ಮಾಡ್ಯಾನ ಅಂತ ಹೇಳಿ ಇನ್ನೊಂದು 4 ದಿನ ಬಿಡ್ತಿದ್ರೇನು ಆ ಊರು ಬಗಲಾಗಿರುವಂತ ಗುಣಿಕಿ ಊರಿಗೆ ಹೆಣ್ಣು ನೋಡಾಕ ಬಳುವಲು ಕೊಪ್ಪದ ಫಕೀರಪ್ಪನ ಕರ್ಕೊಂಡು ಹೋದ್ರು. ಹೌದ್ ಹೌದ್, ಅವಾಗ ಏನಾಕ್ಕದಿಪ್ಪ? ಆ ನೋಡಾಕ್ ಹೋದ ಹುಡುಗಿ ಕಣ್ಣ ಮುಗುಲೆ ಸ್ವಲ್ಪ ಸುದ್ದಿತ್ರಿ. ಶರೀಫ್ ಸಾಬಗ ಕೊಟ್ಟ ಮಾತು ಮರೆತು ಬಳುವಲು ಕೊಪ್ಪದ ಫಕೀರಪ್ಪ ಲಗ್ನ ಆಗಾಕ ಒಪ್ಕೊಂಡ. ಲಗ್ನ ಆಗಕ್ ಒಪ್ಕೊಂಡ. ಆದ್ರೂ ಫಕೀರಪ್ಪನ ಮನಸ್ಸಿನಾಗ ಇತ್ತ ಏನತ್ರಿಪ್ಪ? ಆ ಶರೀಫ್ ಸಾಬನ ಪಾದ ಮುಟ್ಟಿ ಆಣಿ ಮಾಡಿ ನಾನು ಆಣಿ ಮಾಡೀನಿ. ಶರೀಫ್ ಸಾಬರ ವಾಕ್ಯ ಸಿದ್ಧಿ ಪುರುಷ, ಬಾಯಿಲೆ ಏನಂತಾನ ಅದು ಅಕ್ಕದ ಅಕ್ಕದ. ಬಹುಶಃ ನನ್ನ ಮದುವೆ ಹಂದರದಾಗ ಬಂದು ಸತ್ಯನಾಶ ಆಗ ಮಗನೇ ಅಂತ ಶರೀಫ್ ಅನ್ನಪ್ಪ ಅಂತಂದ್ರ ನನ್ನ ಮದುವೆ ಹಂದರದಾಗಿ ಹೆಣ ಬೀಳ್ತಾವು, ಮೊದಲು ಶರೀಫ್ ಸಾಬನ ಬಳಿ ಹೋಗಿ ಬರ್ಬೇಕಂತ ಹೇಳಿ ಹೌದಾ ಆ ಫಕೀರಪ್ಪ ಓಡ್ಕೋತ ಶಿಶುನಾಳ ಶರೀಫ್ ಸಾಬನ ಪಾದಿಗೆ ಬಿದ್ದ ಹೋಗಿ. ಅವಾಗ ಏನಾಗ್ತದಿಪ್ಪ? ಅವಾಗ ಪಾದಿಗೆ ಬಿದ್ದ ಕೂಡಲೇ ಯಪ್ಪ ನನಗ ಕಲ್ಯಾಣ ಆಗಂಗ ಆಶೀರ್ವಾದ ಮಾಡ್ರಿ ಅಂದ ಶರೀಫ್ಗ ಫಕೀರಪ್ಪ. ಅವಾಗೇನ್ ಹೇಳ್ತಾರಪ್ಪ? ಮೊನ್ನೆನೆ ಆಶೀರ್ವಾದ ಮಾಡಿ ನೀನು ಫಕೀರಪ್ಪ ಅಂದ. ಚಂತನ ಮಾಡ್ಲಿ ಆಶೀರ್ವಾದ ಅಂದ. ಹಿರಿಯರ ಯಾಕ್ರಿ ಮಾತು ಬಿಡ್ಲೇನ್ರಿ? ಮಾತಾಡಮ್ಮ ಬ್ಯಾಡ್ರಿ, ಮಾತಾಡು. ಆಯ್ತು ಬಿಡ್ರಿ. ಅದಕ್ಕಾಗಿ ಫಕೀರಪ್ಪ ಹೋಗಿ ಮಾತು ಬಿಡಿಸ್ಕೊಂಡ್ ಬರ್ಬೇಕಂತೇಳಿ ಯಪ್ಪ ನನ್ನ ಕಲ್ಯಾಣ ಆಗಲಿ ಹಂಗ ಆಶೀರ್ವಾದ ಮಾಡ್ರಿ ಅಂದ. ಹೌದು, ಮೊನ್ನೆನೆ ಆಶೀರ್ವಾದ ಮಾಡಿ ನೀನು ಫಕೀರಪ್ಪ ಅಂತ ಶರೀಫ್ ಸಾಬ್ ಅಂತಾನ. ಹಳ್ಳಿ ಮಿಳ್ಳಿ ಮಾಡಂಗಿಲ್ಲ, ಹೊಳ್ಳಿ ಮುಳ್ಳಿ ಮಾಡಂಗಿಲ್ಲ ಅಂದಾನ. ಯಪ್ಪ ಆ ಆಶೀರ್ವಾದ ಬ್ಯಾಡ್ರಿ, ನಾ ಲಗ್ನ ಆಗ್ಬೇಕಂತ ಮಾಡೀನಿ, ಲಗ್ನ ಆದ್ಯ ಅಂದ್ರ ಚಲೋ ಆಗಂಗ ಆಶೀರ್ವಾದ ಮಾಡ್ರಿ ಅಂದ. ಅವಾಗೇನ್ ಹೇಳ್ತಾನಿಪ್ಪ? ಅವಾಗ ಶರೀಫ್ ಅನ್ನತ್ತ, ಏ ಫಕೀರಪ್ಪ ಲಗ್ನ ಆಗಕ್ ಹೋಗ್ಬೇಡ, ನಿನ್ನ ಸಂಸಾರದಾಗ ಸುಖ ಇಲ್ಲ, ನಿನ್ನ ಸಂಸಾರ ಸುಖ ಇಲ್ಲ. ಯಾರೇ ಲಗ್ನ ಆಗೋಲ್ರಿ, ಯಾಕ ನೀ ಲಗ್ನ ಆದ ಅಂದ್ರ ಸುಖ ಇಲ್ಲ, ಒಟ್ಟ ಸುಖ ಇಲ್ಲ ನಿನಗ. ಅದಕ್ಕಾಗಿ ಲಗ್ನ ಆಗಾಕ್ ಹೋಗಬೇಡ ಅಂದ. ಆದ್ರೂ ಎಷ್ಟ್ ಹೇಳಿದ್ರು ಫಕೀರಪ್ಪ ಕೇಳಲಿಲ್ಲ. ಫಕೀರಪ್ಪ ಏನ್ ಬೇಕ್ರಿ ಶರೀಫ್ಗ? ಏನಂತಾನಿಪ್ಪ? ಯಪ್ಪ ನನಗೆ ಲಗ್ನ ಆಗಬೇಡ ತಿಟ್ಟು ಹೇಳ್ತಿ, ಮತ್ ಹಂಗ ನಾವ್ ನೀ ಯಾಕಾದಿ ಲಗ್ನ ಅನ್ನತ್ತೀವ ಫಕೀರಪ್ಪ. ಹೌದಾ? ಹೊಳ್ಳಿ ಕೇಳ್ತಾನಿಪ್ಪ? ಹೊಳ್ಳಿ ಕೇಳ್ದ ಶರಣಗ.
ಅವಾಗ ಶರೀಫ್ ಸಾಬ್ ಹೇಳದಂತ ನಾನು ಆ ಬಾಂಧಗಡ ದಂಧ ಮಾಡಿ ಎದ್ದು ಬಂದಿನಿ ಮಗನ ಕುಣಿಯಲ್ಲಿಂದ ಅದ್ರಂದೇ ಬಿದ್ದು ಎದ್ದು ಬಂದಿನು ಎದ್ದು ಬಂದಿನಿ ನಿನಗೆ ಎದ್ದು ಬರೋದಾಗುದಿಲ್ಲ ಫಕೀರ ನೀ ಲಗ್ನ ಆಗಕ್ ಹೋಗ್ಬೇಡ ಅಂದ ಶರೀಫ ಅದ್ರ ಸಿಕ್ಕೊಂಡೆ ಹೊರಗೆ ಬರಂಗಿಲ್ಲಿ ನೀವ್ ಹೊರಗೆ ಬರುದಿಲ್ಲ ಮಗನ ಅಂದ ಯಪ್ಪ ತ್ವಾಡೆ ದಿನ ಸಂಸಾರ ಮಾಡಿ ಆಮ್ಯಾಗ ಸನ್ಯಾಸಿ ಅಕ್ಕಿನಂದ ಫಕೀರಪ್ಪ ಹೌದು ಸಂಸಾರ ಮಾಡಿ ಸನ್ಯಾಸ ಆಗವ ಆದ್ರೂ ಶರೀಫ್ ಸಾಬ್ರಿಗೆ ಸಿಟ್ಟು ಬತ್ತು ಸಾತ್ವಿಕ ಸಿಟ್ಟು ಬತ್ತು ಅವಾಗ ಫಕೀರಪ್ಪಗೆ ಹೇಳ್ತಾನ ಬಳವಲು ಕೊಪ್ಪದ ಫಕೀರಪ್ಪಗೆ ಶಿಶುನಾಳ ಶರೀಫ್ ಹೇಳ್ತಾನ ಏನ್ ಹೇಳ್ತಾನಿಪ್ಪ ಏ ಮಗನ ಪಕ್ಯ ಏ ಮಗನ ಪಕ್ಯ ನೀ ಲಗ್ನ ಆಗ್ಬೇಡ ನಿನ್ನ ಸಂಸಾರದಾಗ ಸುಖ ಇಲ್ಲ ಅಂದ್ರೂ ಕೂಡ ಸಂಸಾರ ಮಾಡ್ತೀನಿ ಲಗ್ನ ಅಕ್ಕಿ ಅಂದ್ರ ಏ ಪಕ್ಯಾನ ನೀ ಸಿಟಿ ಬರ್ಬೇಡ ಇವನು ಪಕ್ಯಾನು ಇವನು ಪಕ್ಯಾನೇ ರೀ ಶರೀಫ್ ಹೇಳ್ತಾನ ಏ ಮಗನ ಪಕ್ಯ ನಿನ್ನ ಸಂಸಾರದಾಗ ಸುಖ ಇಲ್ಲ ಲಗ್ನ ಆದಂದ್ರ ನಿನ್ನ ಸಂಸಾರದಾಗ ಮುಂದೆ ಏನು ನಡೀತದ ಅಡ್ವಾನ್ಸ್ ಹೇಳ್ತೀನಿ ಕೇಳ ಮಗನ ಅಂದ ಶರೀಫ ಅವಾಗ ಏನ್ ಹೇಳ್ತಾನಿಪ್ಪ ಶರೀಫ ನೋಡ್ರಿ ನಾ ಫಕೀರಪ್ಪನ ಲಗ್ನೇ ಆಗಿಲ್ಲ ಮದುವೆನೇ ಆಗಿಲ್ಲ ಮದುವೆನೇ ಆಗಿಲ್ಲ ಬರೇ ಹೆಣ್ಣು ನೋಡಿ ಬಂದಾರ ಬರೇ ನೋಡಿ ಬಂದಾನ ಹಣ್ಣು ಹಾಕಿ ಬಂದಾನ ಹಣ್ಣು ಹಾಕಿ ಬಂದಾರ ಇನ್ನ ಲಗ್ನೇ ಆಗಿಲ್ಲ ಶರೀಫ್ ಸಾಬ ಅಡ್ವಾನ್ಸ್ ಹೇಳ್ತಾನ ಪಳವಲ್ ಕೊಪ್ಪದ ಫಕೀರಪ್ಪಗ ಏನ್ ಹೇಳ್ತಾನಿಪ್ಪ ಮಗನ ನಿನ್ನ ಸಂಸಾರದಾಗ ಏನ್ ನಡೀತದ ಅಡ್ವಾನ್ಸ್ ಹೇಳ್ತೀನಿ ಕೇಳಂದ ಕೇಳು ಏನ್ ಹೇಳ್ಬೇಕು ಶರೀಫ ಏನ್ ಹೇಳ್ತಾನಿಪ್ಪ ಫಕೀರ ಬಳವಲ್ ಕೊಪ್ಪಲಿಂದ ನಿನ್ನ ಹೆಣ್ಣು ನೋಡಿ ಬಂದಾರ ಯಾವ ಹೆಣ್ಣ ಯಾವ್ರಿಪ್ಪ ಗುಣಿಕಿ ಊರಿನ ಗುರುಬಸವನು ತಂದು ನಿನಗ ಕಟ್ಟುತ್ತಾರ ಗುರುಬಸವನ ಗುಣಿಕಿ ಊರಿನ ಗುರುಬಸವನ್ ತಂದು ನಿನ್ನ ಕಟ್ಟುತ್ತಾರ ನಿನ್ನ ಹೊಟ್ಟಿಲೆ 4 ಮಂದಿ ಮಕ್ಕಳು ಹುಟ್ಟುತ್ತಾರ 4 ಮಂದಿ ಮಕ್ಕಳು 4 ಮಂದಿ ಮಕ್ಕಳು ಹುಡ್ತಾರ ಯಾರ್ಯಾರು ಯಾರ್ಯಾರಿಪ್ಪ ಅವರು ಮೊದಲನೇದ್ದು ಹೆಣ್ಣ 2ನೇದ್ದು ಹೆಣ್ಣ 3ನೇದ್ದು ಹೆಣ್ಣ 4ನೇದ್ದು ಗಂಡ ಹೌದಾ 3 ಹೆಣ್ಣು 1 ಗಂಡ ನೋಡಿ ಅಂತ ತತ್ವಜ್ಞಾನಿ ಶರೀಫ ಇನ್ನ ಲಗ್ನನೇ ಆಗಿಲ್ಲ ಬಳವಲು ಕೊಪ್ಪದ ಫಕೀರಪ್ಪಂದು ಏನ ಹೆಣ್ತಿ ಅಲ್ಲಿ ಆಳತ್ತ ಅವ್ರ ಮನೆಗೆ ಇನ್ನ ಹೆಂಡತಿ ತವ್ರ ಮನೆಗೆ ಇದಾಳ ಎಲ್ಲಿ ಆಗವ ನಡೆದಿದ್ದು ಮೀಟಿಂಗ್ ಅಡ್ವಾನ್ಸ್ ಹೇಳ್ತಾನೆ ಶರೀಫ ಏನಂತಿಪ್ಪ ಗಂಡು ಹುಟ್ಲಿ ಗಂಡು ಹುಟ್ಲಿ ಗಂಡು ಹುಟ್ಟೆತ್ತ ಬೇಡಿ ಬಗಸಿ ಗಂಡ ಮಗನ ಹಡಿತೀವ ಫಕೀರ ನಿನ್ನ ಮಗ ಮಾಡಬಾರ್ದು ಲಪಡ ಮಾಡಿ ಇದ್ದ ಆಸ್ತಿ ಎಲ್ಲ ಅಳುಹಸ್ತಾನ ಹೌದಾ ಊರ್ ಮಂದಿ ಕೈಲೆ ನಿನ್ನ ಇಬ್ಬರು ತಾಯಿ ತಂದಿನ ಊರ್ ಮಂದಿ ಕೈಲೆ ಮೆತ್ತಗ ಬಡಿಸ್ತಾನ ದಂಡ ಕಟ್ತಾನ ಉಗುಳಿಸ್ತಾನ ನಾಳೆ ಮಕ್ಕಳ ಚಿಂತ್ಯಾಗ ಮರಿಗೆ ಲಾಸ್ಟ್ಗೆ ಲಕ್ವ ಹೊಡೆದು ನಿನ್ನ ಹೇಸಿಯಾಗ ಬಿದ್ದೀನಿ ಸಾಯ್ತಿ ಬೋಗ್ಸೋಗ ಮಗನ ಸುಖ ಅಂದ ಹೌದು ಇಂತ ಸುಖ ಅದು ಪಕ್ಕು ಇಂತ ಸುಖ ಶರೀಫ್ ಸಾಬ್ ಬಳವಲು ಕೊಪ್ಪದ ಫಕೀರಪ್ಪಗ ಕಣ್ಣಾಗ ಕಟ್ಟದಂಗ ಹೇಳ್ಯಾನ ಶರಣ ಆದ್ರೂ ಬಿಡಬೇಕಿಲ್ಲಪ್ಪ ತಿಳಿದು ಬಿಡ್ಬೇಕಿಲ್ಲ ಫಕೀರಪ್ಪ ಒಟ್ಟು ಹೇಳ್ತಿ ಬೇಕಾಗಿದೆ ಅವನಿಗೆ ಫಕೀರಪ್ಪ ಶರೀಫಿಗೆ ಏನನ್ಬೇಕತ್ತ ಏನಂತಾರಿಪ್ಪ ಯಪ್ಪ ಇಟ್ಟೆಲ್ಲ ಆಗುರೊಟ್ಟಿಗೆ ಸಂಸಾರ ಸುಖ ಭೋಗ್ಸಿರ್ತೀನಿ ಅನ್ನತ್ತಿ ಮಗ ತಲಿ ಬಾ ಓಡಿಸ್ಯಾನಿವ ಇಟ್ಟಾಗುರೊಟ್ಟಿಗೆ ಸಂಸಾರ ಸುಖ ಭೋಗ್ಸಿರ್ತೀನಿ ನಳೆಯಪ್ಪ ಅನ್ನತ್ತ ಅವಾಗ ಶರೀಫಿಗೆ ಸಾತ್ವಿಕ ಸಿಟ್ಟು ಬಂದು ಒಂದು ಮಾತೊಂದು ಪದ ಹಾಡ್ದ ಏನಂತ ಹಾಡ್ತಾನಿಪ್ಪ ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಆ ಸಂಸಾರ ಎದ್ರ ತಲೆ ಮ್ಯಾಗದ ಎದ್ರ ತಲೆ ಮೇಲಿಪ್ಪ ನಾಯಿ ತಲೆ ಮ್ಯಾಗಿನ ಬುತ್ತಿ ಸಂಸಾರ ಬಲು ದುಸ್ಸಾರ ಇದನ್ನ ಅರಿತು ಮಂದಿ ಬಿದ್ದಾರ ಅದರ ಹಿಂದ ಬಿದ್ದಾರ ಹೌದು ಕೈ ನಡೆಯುವ ಕಾಲ ಕೈಗೊಬ್ಬ ಕಾಲಿಗೊಬ್ಬ ಊರಾಗ ಬಹಳ ನಿನ್ನ ಬಲಿ ದುಡ್ಡಿದ್ದು ಆಸ್ತವಾನಿದ್ದಿ ಅಡಿಗೆ ಮಾಡೋ ಸ್ವಲ್ಪ ದಾಳಿ ಮಾಡಬೇಡ ಕಾಕ ಸೌಂಡ್ ತಿರುಗಾಡ್ರಿಪ್ಪ ಕೈ ನಡೆಯುವ ಕಾಲ ಕೈಗೊಬ್ಬ ಕಾಲ್ಗೊಬ್ಬ ಕೈ ಸೋತ ಕಾಲಕ್ಕೆ ಬಿಡುತ್ತಾರೋ ಕೈಯ ಬಿಡುತ್ತಾರೋ ಕೈ ಬಿಡ್ತಾರೋ ಪಕ್ಕು ಹೊಳೆ ತುಂಬಿ ಹರಿವಾಗ ಧ್ವನಿಗಾರನೇ ದೇವರು ಹೊಳಿ ತುಂಬಿ ಹರಿತಿತ್ತಪ್ಪ ಅಂತಂದ್ರ ಹೊಳಿ ದಾಟಿ ಹೋಗ್ಬೇಕಪ್ಪ ಅಂತಂದ್ರ ಏನಂತ ಈಚ ಕಡೆ ದಂಡಿಗೆ ನಿಂತ ಏನಂತೇವಿ ಏನಂತೇವಪ್ಪ ನೀ ದೇವ್ರಿದ್ದಂಗ ಹೋಮರ ಆಚೆ ಕಡೆ ದಂಡಿಗೆ ಹಚ್ಚವ್ ನೀನೇ ಅಂತೇವಿ ಆ ಹೊಳಿ ದಾಡ್ಸವಂಗ ದಂಡಿಗೆ ಹೋಗುತ್ತಾನ ನೀ ದೇವ್ರಿದ್ದಂಗ ನೀ ದೇವ್ರಿದ್ದಂಗ ಹೋಮರ ಅಂಬಿಗೆಯಪ್ಪ ಅಂತಂದ್ರ ಏನು ನೀ ದೇವ್ರಿದ್ದಂಗ ಅಂಬಿಗೆ ಅಂದ್ರ ಸಂಬಿದ್ದಂಗ ನೀ ಹೊಳಿ ದಾಡ್ಸವ್ ನೀನೇ ಸಂಸಾರ ಹೊಳಿ ದಾಡ್ಸವ್ ದೇವ್ರ ಈ ಜೀವನದ ಹೊಳಿ ದಾಡ್ಸವ್ ನೀ ಅಪ್ಪ ಅಂಬಿಗೆರಿಗೆ ಅಂತ್ಯದ ಜನ ಹೌದು ದಂಡಿ ಮುಟ್ಟುತ್ತಾನ ಹಂಗ ಹೊಳಿ ದಾಟಿದ ಮ್ಯಾಲೆ ಅವನ್ಯಾರೋ ತಮ್ಮ ಇವನ್ಯಾರೋ ಅವನ್ಯಾರೋ ಹನುಮಂತ ಇವ ಯಾರೋ ನೀರು ತುಂಬಿದ ಕೆರೆಗೆ ಗಂಗವ್ವ ಅನ್ನತಾರೋ ನೀರು ತುಂಬಿದ ಕೆರೆಗೆ ಗಂಗವ್ವ ಅನ್ನತಾರೋ ನೀರು ಒಣಗಿದ ಮ್ಯಾಲೆ ಅಗಿತಾರೋ ಹೊಟ್ಟಿ ಬಗಿತಾರೋ ಅಗಿತಾರೋ ಹೊಟ್ಟಿ ಬಗಿತಾರೋ ಜೀವ ಇರಲಿ ತನ ಮಾನ ಅಪಮಾನಗಳು ಸತ್ತ ಮ್ಯಾಲಿ ಎತ್ತಿ ಒಗಿತಾರೋ ನಿನ್ನ ಒಗಿತಾರೋ ಅಂದ ಶರೀಫ ಹೌದಾ ಶರೀಫ್ ಹೇಳ್ದಂಗ ಏನ್ ಹೇಳಿದ್ನಲ್ಲ ಶರೀಫ
ಆ ಶರೀಫ್ ಹೇಳಿದ್ದು ಹೊಟ್ಟೆ ತಪ್ಪಲಿಲ್ಲ. ಲಾಸ್ಟ್ಗೆ ಹೇಳ್ತಾನೆ ಶರೀಫ, ಏನ್ ಹೇಳ್ತಾನೆಪ್ಪ? ಹಿರಿ ಮಗನ ರೊಟ್ಟಿ, ಹಿರಿ ಮಗಳೇನು ಹುಟ್ಟಿದ್ದಲ್ಲ ಹೌದು, ಫಕೀರಪ್ಪಗ, ಹಿರಿ ಮಗಳನ್ನ ರೊಟ್ಟಿಗೆ ವಾಡ ಅನ್ನುವಂತ ಊರಿಗೆ ಮದುವೆ ಮಾಡ್ಕೊಡ್ತೀವಿ ಫಕೀರಪ್ಪ. ಆ ಮಗಳು, ಹಿರಿ ಮಗಳು ಗಂಡನ ಮನ್ಯಾಗ ಮಾಡಬಾರ್ದಂತ ತಪ್ಪು ಕೆಲಸ ಮಾಡಿ ಬಂದು ಬಾಳ ನಿನ್ನ ಮನಿ ಹಿಂದಿನ ಹುಣಸಿನ ಗಿಡಕ್ಕೆ ನೇಣು ಹಾಕೊಂಡ ಸಾಯ್ತಾಳ, ಸುಖ ಭೋಗ್ಸ ಮಗನ ಅಂದ. ಹೌದು, ಎಂತ ಸುಖ ನೋಡು. ಶರೀಫ್ ಹೇಳ್ದಂಗ ನಿಜ ಜೀವನದಾಗ ಹೊಟ್ಟೆ ಫಕೀರಪ್ಪಗ ತಪ್ಪಲಿಲ್ಲ. ಹೌದಿಪ್ಪ, ಹೌದು. ಶರಣ್ ಹೇಳಿದ್ರೆ ಹಿಂಗೆ ಅದ. ಫಕೀರಪ್ಪನ ಲಗ್ನ ಆಗ್ಯದೇನು? ಆಗಿಲಿಪ್ಪ, ಲಗ್ನ ಆಗಿಲ್ಲ, ಬರೀ ಕನ್ಯೆ ನೋಡಿ ಬಂದಾರ. ಹೌದು, ಅಡ್ವಾನ್ಸ್ ಹೇಳಿದ್ರು ಶರೀಫ್ರ ಅಡ್ವಾನ್ಸ್. ಹೌದು, ಬರೀ ಹಣ್ಣು ಹಾಕಿ ಬಂದಾರ. ಬರೀ ಹಣ್ಣು ಹಾಕಿ ಬಂದಾರ. ಇಂತಿಂತ ಕಥಾಸಾರವನ್ನು ಶರಣರಿ ಭೂಮಿ ಮೇಲೆ ಮಾಡಿ ಹೋಗ್ಯಾರ. ಹೌದ್ ಹೌದ್.